ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಶಿಕ್ಷಕರ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನಿದೆ, ಇಲ್ಲಿ 1087 ಹುದ್ದೆಗಳಿದೆ. ಈ ಹುದ್ದೆಗಳು ಉಳಿಕೆ ಮೂಲ ವೃಂದದಲ್ಲೂ ಇದೆ ಹಾಗೂ ಕಲ್ಯಾಣ ಕರ್ನಾಟಕದಲ್ಲೂ ಇದೆ. ಇದರ ಬಗ್ಗೆ ಇನ್ನು ಕೆಲವೇ ನಿಮಿಷದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ವಿಡಿಯೋನ ಸಂಪೂರ್ಣ ನೋಡಿ. ಈ ಉದ್ಯೋಗದ ಮಾಹಿತಿಯನ್ನು ಕನ್ನಡದಲ್ಲಿ ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ನಿರಂತರವಾಗಿ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ಸಿಗ್ತಾ ಇರತ್ತೆ. ಈ ವಸತಿ ಶಾಲೆಗಳು ಎಷ್ಟಿದೆ ಅನ್ನೋದಾದರೆ, ಇವರು ಆಯ್ಕೆ ಮಾಡ್ಕೊಳ್ತಿರೋದು ಶಿಕ್ಷಕರನ್ನು ಮೊರಾರ್ಜಿ ದೇಸಾಯಿ ಹಾಗೂ ಅಟಲ್ ಬಿಹಾರಿ ವಾಜಪೇಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್ ಈ ವಸತಿ ಶಾಲೆಗಳು ಏನಿದೆ ಈ ಹೆಸರಲ್ಲಿ, ಇಲ್ಲಿ 1000ಕ್ಕೂ ಹೆಚ್ಚು ಶಿಕ್ಷಕರಿಗೆ ಅಗತ್ಯ ಇದೆ. ಅದನ್ನು ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಇನ್ನು ಶಿಕ್ಷಕರು ಯಾವ್ಯಾವ ಒಂದು ವಿಷಯದಲ್ಲಿ ಬೇಕಾಗತ್ತೆ ಇವರಿಗೆ ಅಂದರೆ, ಕನ್ನಡ ಭಾಷಾ ಶಿಕ್ಷಕರು, ಆಂಗ್ಲ ಭಾಷಾ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ಗಣಿತ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕಯಂತ್ರ ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರ ಜೊತೆಗೆ ಪದವೀಧರ ಚಿತ್ರಕಲಾ ಮತ್ತು ಡಿಪ್ಲೊಮೊ ಚಿತ್ರಕಲಾ ಶಿಕ್ಷಕರ ಅಗತ್ಯ ಇವರಿಗೆ ಇದೆ. 1000ಕ್ಕೂ ಹೆಚ್ಚು ಒಟ್ಟು ಇರುವ ಹುದ್ದೆನಲ್ಲಿ ಉಳಿಕೆ ಮೂಲ ವೃಂದದಲ್ಲಿ 767 ಹುದ್ದೆಗಳಿದ್ರೆ, ಕಲ್ಯಾಣ ಕರ್ನಾಟಕಕ್ಕೆ 320 ಹುದ್ದೆಗಳಿದೆ ಅಂತ ಅವರು ತಿಳಿಸ್ತಿದ್ದಾರೆ. ಇಲ್ಲಿ ನೀವು ಉಳಿಕೆ ಮೂಲ ವೃಂದ ಏನು, ಕಲ್ಯಾಣ ಕರ್ನಾಟಕ ಅಂದ್ರೇನು ಅಂತ ಚೆನ್ನಾಗಿ ತಿಳ್ಕೊಂಡಿರಬೇಕು. ರಾಜ್ಯದ 7 ಜಿಲ್ಲೆಗಳನ್ನು ಅಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಅದಕ್ಕೆ ವಿಶೇಷವಾದಂತಹ ಭರ್ತಿ ನಡೆಯುತ್ತೆ. ಅದಲ್ಲದೆ ಉಳಿದೆಲ್ಲದಕ್ಕೂ ನಾವು ಉಳಿಕೆ ಮೂಲ ವೃಂದ ಅಂತ ಕರೀತೇವೆ. ವೇತನ ಶ್ರೇಣಿಗೆ ಬಂದಾಗ ಮೊದಲ 8 ಏನು ಸೀರಿಯಲ್ ನಂಬರಲ್ಲಿ ಕ್ರಮ ಸಂಖ್ಯೆಯಲ್ಲಿತ್ತು, ಆ ಶಿಕ್ಷಕರಿಗೆ 54,175ರಿಂದ ಶುರುವಾಗುತ್ತೆ ಮೂಲ ವೇತನ, ಬೇಸಿಕ್ ಪೇ. ಇದಕ್ಕೆ HRADA ಎಲ್ಲ ಸೇರಿದ್ರೆ ತುಂಬ ಉತ್ತಮವಾದಂತಹ ಸಂಬಳ ಸಿಗುವಂತಹ ಶಿಕ್ಷಕರ ಒಂದು ಆಯ್ಕೆ ನಡೀತಾ ಇದೆ. ಹಾಗೆ ಕ್ರಮ ಸಂಖ್ಯೆ 9 ಮತ್ತು 10 ಇದೆಯಲ್ಲ, ಅದಕ್ಕೆ ಬೇಸಿಕ್ ಅಂದರೆ ಮೂಲ ವೇತನ 49,050ರಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೂ ಅಷ್ಟೇ HRADA ಎಲ್ಲ ಸೇರಿದ್ರೆ ಕೈ ತುಂಬ ಸಂಬಳ ಬರುವಂತಹ ಇದು ವಿಶೇಷವಾದಂತಹ KK ರೀಜನ್ ಅಂದರೆ ಕಲ್ಯಾಣ ಕರ್ನಾಟಕ ಕ್ಷೇತ್ರಕ್ಕೆ ಬೇಕಾಗಿರುವಂತಹ ಹುದ್ದೆಗಳಾಗಿದೆ. ನೀವು ಅರ್ಹರಿದ್ದರೆ ಶಿಕ್ಷಕರಾಗೋದಕ್ಕೆ ಇವರು ಹೇಳುವಂತಹ ಎಲ್ಲ ಕಂಡೀಷನ್ಸ್ಗಳು, ಷರತ್ತುಗಳಿಗೂ ನೀವು ಒಪ್ಪೋದಾದರೆ, ಅವರು 13ನೇ ತಾರೀಕು 8ನೇ ತಿಂಗಳು 2026 ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಅಂದರೆ ಆಗಸ್ಟ್ 13ರ ಒಳಗೆ ನೀವು ಆನ್ಲೈನ್ನಲ್ಲೇ ಅರ್ಜಿಗಳನ್ನು ಸಲ್ಲಿಸಿ ಅಂತ ಅವರು ತಿಳಿಸಿದ್ದಾರೆ. ಹಾಗಾದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನು ಅಪೇಕ್ಷಿಸ್ತಿದ್ದಾರೆ ನಮ್ಮಿಂದ ಅಂದರೆ, ಕಲಾ ಪದವಿಯಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿಯನ್ನು ಓದಿರುವಂಥವ್ರಾಗ್ಬೋದು, ಕನ್ನಡ ಪಂಡಿತ್ ಕೋರ್ಸ್ ಅಂತ ಮಾಡಿರೋರಾಗ್ಬೋದು, BEd ಕನ್ನಡ, ಇಂಗ್ಲೀಷ್, ಹಿಂದಿ ಸ್ನಾತಕೋತ್ತರ ಪದವಿ ಓದಿರುವಂಥವ್ರು, ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಕೋರ್ಸ್ ಮಾಡಿರೋರು, BSc, BCA, BPEd, CFA, BVA, ಚಿತ್ರಕಲಾ ಡಿಪ್ಲೊಮೊ, ಹೀಗೆ 10 ಕೋರ್ಸ್ಗಳನ್ನು ಮಾಡಿರೋ ಅಂಥವರು ನೀವಲ್ಲಿ ಯಾರಾದರೂ ಇದ್ದರೆ, ನೀವು ಶಿಕ್ಷಕರಾಗಬೇಕು ಅನ್ನೋದಾದರೆ ನೀವು ಈ ಅರ್ಜಿಗಳನ್ನು ಆಗಸ್ಟ್ 13ರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ವಯೋಮಿತಿ ನೋಡಿದಾಗ 45ರಿಂದ 50 ಅಂತ ಕೊಟ್ಟಿದ್ದಾರೆ. 45 ಸಾಮಾನ್ಯ ವರ್ಗದವ್ರಿಗಾದರೆ 50 SC ST ವರ್ಗದವ್ರಿಗಾಗತ್ತೆ ಅದು. ಇನ್ನು ಗರಿಷ್ಠ ವಯೋಮಿತಿನಲ್ಲಿ ಸಡಿಲಿಕೆ ಬೇಕು ಅನ್ನೋದಾದರೆ ಸರ್ಕಾರದ ನಿಯಮದಂತೆ ನೀಡಲಾಗತ್ತೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಇಂತಹ ಉತ್ತಮವಾದಂತಹ ಉದ್ಯೋಗದ ಮಾಹಿತಿ ಕನ್ನಡದಲ್ಲಿ ತರುತ್ತಿರೋ ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡೋದನ್ನು ಮರಿಬೇಡಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಪರೀಕ್ಷೆಗೆ ನೋಡಿದಾಗ ಆಫ್ಲೈನ್ನಲ್ಲಿ OMR ಮಾದರಿನಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಹಾಗೂ ಎರಡನೇದು ಕನ್ನಡ ಭಾಷಾ ಪರೀಕ್ಷೆ, 2 ಥರ ಪರೀಕ್ಷೆಗಳಿರುತ್ತೆ ಅನ್ನೋದನ್ನು ಅವರು ತಿಳಿಸಿದ್ದಾರೆ. ಈಗ ಪಠ್ಯಕ್ರಮನ ನೋಡಿದ್ರೆ ಪತ್ರಿಕೆ 1ಕ್ಕೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ, ಭೂಗೋಳ, ಸಮಾಜ ವಿಜ್ಞಾನ, ಭಾರತೀಯ ಸಮಾಜ ಮತ್ತು ಬೆಳವಣಿಗೆಗಳ ಇತಿಹಾಸ, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ, ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಲ್ಲದೆ
ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆ, ಕರ್ನಾಟಕದ ಅರ್ಥವ್ಯವಸ್ಥೆ ಸಾಮರ್ಥ್ಯ ದೌರ್ಬಲ್ಯ ಪ್ರಸ್ತುತ ಸ್ಥಿತಿಗತಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳು, ಕರ್ನಾಟಕ ಪರಿಣಾಮಕಾರಿಯಾಗಿ ಕರ್ನಾಟಕದ ಆಡಳಿತಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅದರಿಂದ ಪರಿಣಾಮಕಾರಿ ಆಡಳಿತ ಹೇಗಾಗುತ್ತೆ ಅನ್ನೋದು, ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಹಾಗೂ ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನೀವು ತಿಳ್ಕೊಂಡಿರಬೇಕಾಗತ್ತೆ. ಇದು ಪಠ್ಯಕ್ರಮ ಪತ್ರಿಕೆ 1ಕ್ಕಿರುತ್ತೆ. ಇನ್ನು ಪಠ್ಯಕ್ರಮ 2 ಏನಿರುತ್ತೆ ಅಂದರೆ ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಸೊ ಹಾಗಾಗಿ ನೀವು 2ರ ಬಗ್ಗೆನೂ ಚೆನ್ನಾಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಇರುತ್ತೆ. ಜೊತೆಗೆ ನೀವು ಋಣಾತ್ಮಕ ಮೌಲ್ಯಮಾಪನದ ಬಗ್ಗೆ ತಿಳ್ಕೊಂಡಿರೋದು ಒಳ್ಳೆಯದು. ಹಾಗೂ ಕನ್ನಡ ಭಾಷೆಯ ವಿನಾಯಿತಿ ಕೂಡ ಸಿಗುತ್ತೆ ನಿಮಗೆ. ಅದಕ್ಕೂ ಕೆಲವೊಂದು ಕಂಡೀಷನ್ಸ್ಗಳಿದೆ. ಅದನ್ನೆಲ್ಲವನ್ನು ನೀವು ನೋಟಿಫಿಕೇಷನಲ್ಲಿ ಓದಿದರೆ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ. ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಲೇಬೇಕಾಗಿರುತ್ತೆ. ಯಾತಕ್ಕೆ ಅಂದರೆ ನಿಮಗೆ ಬಹಳಷ್ಟು ಮೀಸಲಾತಿಗಳ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ, ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಸಿಗುತ್ತೆ ಮಾಹಿತಿ, ಈ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ಬಗ್ಗೆ, ಪಠ್ಯಕ್ರಮಗಳ ಬಗ್ಗೆ, ಹಾಗೂ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ಗಂಟೆ ನಿಮಗೆ ಸಮಯಾವಕಾಶ ಇರುತ್ತೆ ಅವುಗಳ ಬಗ್ಗೆ ಆಗ್ಬೋದು. ಇನ್ನು ಮತ್ತಷ್ಟು ಮಾಹಿತಿಗಳು ಚೆನ್ನಾಗಿ ತಿಳ್ಕೊಂಡ ನಂತರ ನೀವು ಅರ್ಹರಿದ್ದು ಹಾಗೂ ಈ ಜಾಬ್ಗೆ, ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ತೀರಾ ಅಂದರೆ ಸಲ್ಲಿಸಿ. ಸಂಬಳ ತುಂಬ ಚೆನ್ನಾಗಿದೆ. ಹಾಗಾಗಿ ನೀವು 13 ಆಗಸ್ಟರ ಒಳಗೆ ನೀವು ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಕಡೆಯದಾಗಿ ನಿಮಗೆ ನೋಟಿಫಿಕೇಷನ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು, ವೆಬ್ಸೈಟ್ ಲಿಂಕು ಎಲ್ಲವೂ ಬೇಕಾಗಿರುತ್ತೆ. ಸೊ ಅದೆಲ್ಲವನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಈ ವಿಡಿಯೋನ ನೀವು ಲಿಂಕ್ ಮುಖೇನವೇ ನೋಡಿ, ಆಗ ಮಾತ್ರ ನಿಮಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ. ಅಲ್ಲಿ ನಾನು ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಆ ಲಿಂಕ್ಗೆ ಹೋಗಿ ಎಲ್ಲವನ್ನು ನೋಡಿ ಅರ್ಥೈಸ್ಕೊಂಡು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ ಅಂತ ನಾವು ಹೇಳ್ತೇವೆ. ಈ ಮಾಹಿತಿಯನ್ನು ನಿಮಗೆ ತಂದದ್ದು ಕನ್ನಡದಲ್ಲಿ ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೊಂದು ನೋಟಿಫಿಕೇಷನ್ ಬೆಲ್ ಒತ್ತೋದ್ರಿಂದ ನಿಮಗೆ ಕನ್ನಡದಲ್ಲಿ ನಿರಂತರವಾಗಿ ಉದ್ಯೋಗದ ಮಾಹಿತಿ ಸಿಗುತ್ತಾ ಇರುತ್ತೆ. ಬಹಳ ಮುಖ್ಯವಾಗಿ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ.